ಉಡುಪಿ ಮತ್ತು ಶಿವಮೊಗ್ಗವನ್ನು ಸಂಪರ್ಕಿಸುವ ಘಾಟ್ ಯಾವುದು? ನೋಡಮ್ಮ, ಯಾರ ಆನ್ಸರ್ ಮಾಡ್ರಿ. ಅಂತ 4 ಘಾಟ್ಗಳಿದಾವಲ್ಲ, ಯಾವ್ಯಾವ ಕನೆಕ್ಟ್ ಮಾಡ್ತವೆ ಇಲ್ಲಿ ನೋಡಿ. 4 ಹೇಳ್ತೀನಿ ತಿಳ್ಕೊಳ್ಳಿ. ನೀವು 4 ನೆನ್ಪಿಟ್ಕೋಬೇಕಾದ್ರೆ ಹೆಂಗ್ ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ ಶಿವಮೊಗ್ಗ ಇದೆ. ಯಾಕಂದ್ರೆ ಶಿವಮೊಗ್ಗದಿಂದ 2 ಹೋಗ್ತಕ್ಕಂಥದ್ದು. ಶಿವಮೊಗ್ಗದಿಂದ ನೋಡಿ, ಶಿವಮೊಗ್ಗ ಹಿಂಗಿದೆಯಲ್ಲ, ಇಲ್ಲಿ ನಿಮ್ಗೆ ಆಮೇಲೆ ಉಡುಪಿ ಇದೆಯಲ್ಲ, ಈ ರೀತಿ ಇಟ್ಕೊಳ್ಬೇಕು. ಮತ್ತೆ ಸೇಮ್ ಇದೇ ತರ ಇದು ರಿವರ್ಸ್ ಮಾಡ್ಬೇಕು. ರಿವರ್ಸ್ ಹೆಂಗೆ ಅಂದ್ರೆ, ಇಲ್ಲಿ ಮಂಗಳೂರು ನೋಡಿ, ಇಲ್ಲಿಂದ ಹೋಗ್ಬೇಕಾದಾಗ ಇಲ್ಲಿ ಒಂದೇ ಪಾಯಿಂಟ್, ಶಿವಮೊಗ್ಗದಿಂದ ಕುಂದಾಪುರಕ್ಕೂ ಹೋಗ್ತಾರೆ, ಒಂದು ಘಾಟ್ ಇದೆ. ಅದೇ ಶಿವಮೊಗ್ಗದಿಂದ ಉಡುಪಿಗೆ ಒಂದು ಘಾಟ್ ಇದೆ. ಇಲ್ಲಿ ನಿಮಗೆ ನೆಕ್ಸ್ಟ್ ಚಿಕ್ಕಮಂಗಳೂರು ಒಂದು, ಆಮೇಲೆ ನಿಮ್ಮ ಹಾಸನ, ಸಕಲೇಶ್ಪುರ ಹಾಸನ ಇದೆಯಲ್ಲ ನೋಡಿ. ಈ ರೀತಿ ನೆನ್ಪಿಡ್ಬೇಕು ನೀವು. 2 ಘಾಟ್ಗಳಿಂದ ಹೆಂಗಿದಾವೆ ಅಂದ್ರೆ ಹಿಂಗೆ, ಒಂದು ಹಿಂಗೆ, ಒಂದು ಹಿಂಗೆ, ಇವೆರಡು ನೆನ್ಪಿಟ್ಕೊಳ್ಬೇಕು ನೀವು. ಈ ರೀತಿ ವಿ ಶೇಪ್ ಅಂದ್ರೆ ಅಪೋಸಿಟ್ ವಿ. ಒಂದು ಶಿವಮೊಗ್ಗದಿಂದ ನಿಮಗೆ ಅಂದ್ರೆ ಒಂದು ಕುಂದಾಪುರಕ್ಕಿದೆ, ಇನ್ನೊಂದು ಉಡುಪಿಗಿದೆ. ಅಂದ್ರೆ ಶಿವಮೊಗ್ಗದಿಂದ ನಾವು 2 ಪಾಯಿಂಟ್ ಹೋಗ್ಬೇಕು. ಈ ಕಡೆ 2 ಪಾಯಿಂಟ್ ಇಂದ 1 ಪಾಯಿಂಟ್ ಹೋಗ್ಬೇಕು. ಅಂದ್ರೆ ಚಿಕ್ಕಮಂಗ್ಳೂರಿಂದ ಮತ್ತೆ ಅಂದ್ರೆ ಮಂಗಳೂರಿಗೆ ಚಿಕ್ಕಮಂಗ್ಳೂರಿಂದಾನೇ ಹೋಗ್ತೀವಿ, ಆಮೇಲೆ ಸಕಲೇಶ್ಪುರ ಹಾಸನದಿಂದಾನೂ ಹೋಗ್ತೀವಿ. ಹೋಗ್ತಕ್ಕಂಥ ಪಾಯಿಂಟ್ ಮಂಗಳೂರು. ಇಲ್ಲಿ ಏನಪ್ಪಾ ಅಂತಂದ್ರೆ ಹೋಗುವಂತ ಪಾಯಿಂಟ್ ಒಂದೇ, ಒಂದು ಹೊರಡುವಂತದ್ದು ಅಲ್ಲಿಂದ ಬಿಡ್ತಕ್ಕಂಥದ್ದು ಶಿವಮೊಗ್ಗದಿಂದ, ಬಟ್ ಹೋಗುವಂತ ಪಾಯಿಂಟ್ಗಳು 2. ಯಾವುದು? ಕುಂದಾಪುರ ಮತ್ತೆ ಉಡುಪಿ. ಹಂಗಾಗಿ ಬಂದಾಗ ನಿಮ್ಗೆ ಇಲ್ಲಿ ನೋಡಿ, ಶಿವಮೊಗ್ಗದಿಂದ ನೀವು ಕುಂದಾಪುರ ಹೋಗ್ತೀರಾ ಅಂತಂದ್ರೆ ಇಲ್ಲಿ ಹುಲಿಕಲ್. ನೀವು ಶಿವಮೊಗ್ಗದಿಂದ ಈ ಹುಲಿಕಲ್ಗೆ ಏನಪ್ಪಾ ದಾಟ್ ಈ ಕಡೆ ಕುಂದಾಪುರಕ್ಕೆ ಬರ್ಬೇಕು. ಅರ್ಥ ಆಯ್ತಾ? ಅದ್ರಂಗೆ ಇಲ್ಲೊಂದು ಗುಡ್ಡ ಇದೆ. ಈ ಶಿವಮೊಗ್ಗದಿಂದ ನೆಕ್ಸ್ಟ್ ಉಡುಪಿಗೆ ಬರೋಕೆ ಇನ್ನೊಂದು ಗುಡ್ಡ ಇದೆ. ಅದು ಯಾವ ಗುಡ್ಡ? ಆಗುಂಬೆ. ನಾವು ಗುಡ್ಡ ಅಂತೀವಿ, ನೀವು ಅದನ್ನ ಘಾಟ್ ಅಂತೀರಿ ಅಷ್ಟೇ, ಮತ್ತೇನಿಲ್ಲ. ಇಲ್ಲಿಂದ ಆಗುಂಬೆ ದಾಟಿ ಉಡುಪಿಗೆ ಬರ್ಬೇಕು. ಅಲ್ಲಿ ಮತ್ತಿದೆ ಮಂಗಳೂರಿಗೆ ಐತಲ್ಲ, ಮಂಗಳೂರು ಹೋಗ್ಬೇಕಂದಾಗ ಈ ಕಡೆ ಚಿಕ್ಕಮಂಗ್ಳೂರಿಂದ ಹೋಗ್ಬೇಕಂದ್ರೆ ಚಾರ್ಮುಡಿ ಗುಡ್ಡನ ದಾಟಿ ಏನಪ್ಪ ನೀವು ಹಿಂಗೆ ಈ ಕಡೆ ಮಂಗಳೂರು ಬರ್ಬೇಕಾಗುತ್ತೆ. ಅದು ಇನ್ನೊಂದು ಉಳಿತು ಲಾಸ್ಟ್. ಯಾವುದು? ಹಾಸನದಿಂದ ಇಲ್ಲೊಂದು ಗುಡ್ಡ ಇದೆ, ಯಾವ್ದು? ಶಿರಾಡಿ ಗುಡ್ಡ ದಾಟಿ ಬರ್ಬೇಕು. ನೀವು ಇಷ್ಟು ನೆನ್ಪಿಟ್ರೆ, ಒಂದ್ಸರಿ ಬರೋದು ನೆನ್ಪಿಟ್ರೆ ಮುಗೀತು, ಪಕ್ಕ ಆಗತ್ತೆ, ಮತ್ತೇನಿಲ್ಲ. ಇದನ್ನ ನಿಮ್ಮ ಎಲ್ಲಾ ಎಕ್ಸಾಮ್ಸ್ ಅಲ್ಲೂ ಕೇಳ್ತಾ ಇರ್ತಾನೆ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥದ್ದೇನೆ 4 ಘಾಟ್ಗಳು. ಆ 4 ಘಾಟಿಗೆ ನೀವು ಡಬಲ್ ವಿ ಈ ರೀತಿ ನೆನ್ಪಿಡ್ಬೇಕು. ಶಿವಮೊಗ್ಗ ಪಾಯಿಂಟ್, ಮಂಗಳೂರು ಪಾಯಿಂಟ್, ಇಷ್ಟು ನೆನ್ಪಿಡ್ಬೇಕು. ಓಕೆನಾ? ಕುಂದಾಪುರ, ಉಡುಪಿ, ಆಮೇಲೆ ನೆಕ್ಸ್ಟ್ ಇಲ್ಲಿ ಚಿಕ್ಕಮಂಗ್ಳೂರು, ಹಾಸನ, ಸಕಲೇಶ್ಪುರ. ಎಷ್ಟು ಇದು ನಿಮ್ಗೆ ಇಷ್ಟು ನೆನ್ಪಿಟ್ರೆ ನಿಮ್ಗೆ ಯಾವ ಘಾಟ್ ಯಾವ್ದಾವ್ದಕ್ಕೆ ಕನೆಕ್ಟ್ ಮಾಡುತ್ತೆ. ಇಲ್ಲಿ ಉಡುಪಿ ಶಿವಮೊಗ್ಗ ಅವರೇ ಕೊಟ್ರ ನಿಮ್ಗೆ ಘಾಟ್ ಕೇಳ್ಯಾರ. ಇನ್ನೊಂದೇನಪ್ಪ ಅಂದ್ರೆ ಘಾಟೆ ಕೇಳ್ಬಿಡ್ತಾರೆ, ಘಾಟ್ ಕೇಳಿ ಎಲ್ಲಿ ಕನೆಕ್ಟ್ ಮಾಡುತ್ತೆ ಅಂತ ಕೇಳ್ತಾರೆ. ಅವಾಗ ಬಹಳ ಕನ್ಫ್ಯೂಷನ್ ಆಗ್ಬಿಡುತ್ತೆ ನಿಮ್ಗೆ. ಅದಕ್ಕೆ ಗೊತ್ತಿರ್ಲಿ, ಇಷ್ಟೇ, ನೀವು ಇಷ್ಟು ನೆನ್ಪಿಟ್ರೆ ಮುಗೀತು, ಮತ್ತೇನಿಲ್ಲ. ಹೀಗಾದ್ರೆ ಉಡುಪಿ ಶಿವಮೊಗ್ಗ ಎಲ್ಲಿದೆಯಪ್ಪ? ಉಡುಪಿ ಶಿವಮೊಗ್ಗ ಯಾವುದು ನೋಡಿ, ಡೈರೆಕ್ಟ್ ಆಗಿ ಆಗುಂಬೆ ಘಾಟ್ ಇದೆಯಾ? ಇಲ್ಲೇ. ಎಸ್, ಆಗುಂಬೆ ಘಾಟ್ ಇಲ್ಲಿ.